ಬಾಂಗ್ಲಾದೇಶದಲ್ಲಿ ನಡೆದಂತಹ ಇದೊಂದು ಪ್ರಕರಣ ಬಹುಪಾಲು ಭಾರತೀಯರನ್ನ ಅಕ್ಷರಶಃ ಅಶಾಂತಗೊಳಿಸಿದೆ, ರಕ್ತ ಕುದಿಯುವಂತೆ ಮಾಡಿದೆ. ಕಾರಣ ಇಷ್ಟೇ. ಇದೇ ಡಿಸೆಂಬರ್ 18ನೇ ತಾರೀಕು ಅಲ್ಲಿನ ಮೈಮನ್ ಸಿಂಗ್ ಏರಿಯಾದ ಸರ್ಕಲ್ನಲ್ಲಿ ಒಬ್ಬ ಹಿಂದೂವನ್ನ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಮರಕ್ಕೆ ನೇತು ಹಾಕಿ ಜೀವಂತವಾಗಿ ಸುಟ್ಟು ಹಾಕಿದ್ರು ಅನ್ನುವಂಥದ್ದು ಈಗ ವೈರಲ್ ಆಗ್ತಿದೆ. ಆತ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಾಗಿನಿಂದ ಅಲ್ಲಿಗೆ ಎಳ್ಕೊಂಡ್ಬಂದು ಒಂದು ಮರಕ್ಕೆ ಕಟ್ಟಿ ಹಾಕಿ ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಂದಂತಹ ಪ್ರಕರಣ ಏನಿದೆ, ಈ ಪ್ರಕರಣ ಈಗ ವೈರಲ್ ಆಗ್ತಿದೆ. ಬಾಂಗ್ಲಾದೇಶದಲ್ಲಿ 1974ರಲ್ಲಿ 13% ಇದ್ದಂತಹ ಹಿಂದೂಗಳ ಜನಸಂಖ್ಯೆ ಇವತ್ತು 7.9%ಗೆ ಇಳಿದಿದೆ, ಅರ್ಧಕ್ಕರ್ಧ ಬಿದ್ದೋಗಿದೆ. ಸುಮಾರು 89,000 ಎಕರೆ ಹಿಂದೂಗಳ ಭೂಮಿಯನ್ನ ಅಲ್ಲಿನ ಮುಸಲ್ಮಾನರು ಕಬ್ಜಾ ಮಾಡಿದ್ದಾರೆ. 89,000 ಎಕರೆಯ ಭೂಮಿ. ಸುಮಾರು 1,000 ಕುಟುಂಬಗಳು ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಿವೆ. ಹಾಗೆ ಭಿಕ್ಷೆ ಬೇಡುವಂತಹ ಸ್ಥಿತಿಗೆ ಬಂದಂತಹ ಒಂದು ಕುಟುಂಬ ದೀಪು ಚಂದ್ರದಾಸ್ ಕುಟುಂಬ. ತಂದೆ ವಿಕಲಚೇತನ. ಆತ ವಿಕಲಚೇತನ ಆಗೋದಕ್ಕೆ ಕಾರಣ ಆಗಿದ್ದು ಅಲ್ಲಿನ ದೌರ್ಜನ್ಯ. ಕಾಲ್ ಕತ್ತರಿಸಾಕ್ತಾರೆ. 25 ವರ್ಷದ ಹುಡುಗ. ತಾಯಿಗೂ ಕೂಡ ಮಾತು ಬರೋದಿಲ್ಲ, ಸ್ವಲ್ಪ ತೊದಲುತ್ತಾರೆ. ಇಬ್ರು ಕೂತ್ ವಿಕಲಚೇತನರೇ. PUC ಮಾಡಿರ್ತಾನೆ ಈ ಹುಡುಗನಿಗೆ. ಅಲ್ಲಿ ಮೈಮನ್ ಸಿಂಗ್ ಏರಿಯಾದಲ್ಲಿ ಒಂದು ಫ್ಯಾಕ್ಟರಿ ಇರುತ್ತೆ. ಆ ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಪೋಸ್ಟ್ ಸಿಗುತ್ತೆ. ಯಾಕಂದ್ರೆ ಅಲ್ಲಿನ ಮಟ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ದ. ಅಲ್ಲಿ 45 ನೌಕರರ ಒಂದು ಘಟಕ ಇತ್ತು. ಆ ಘಟಕಕ್ಕೆ ಬಹುಪಾಲು ಮುಸಲ್ಮಾನರೇ ಇದ್ದಿದ್ದು. ಆ ಘಟಕಕ್ಕೆ ದೀಪು ಚಂದ್ರದಾಸ್ ಸೂಪರ್ವೈಸರ್ ಆಗಿದ್ದು ಇಷ್ಟ ಆಗಲಿಲ್ಲ. ಅದೊಂದು ಕೋಪ ಇದ್ದೇ ಇತ್ತು ಮನಸ್ಸಲ್ಲಿ. ಅರೆ ಇದೇ 18ನೇ ತಾರೀಕು ಏನಾಗತ್ತೆ ನೋಡಿ. ಈಗ ಬಂದಿರೋ ಆರೋಪ ಏನು? ಪ್ರವಾದಿಯನ್ನ ಅಪಮಾನ ಮಾಡಿದ್ರು, ಧರ್ಮ ನಿಂದನೆ ಮಾಡಿದ್ರು ಅನ್ನುವಂಥದ್ದು ಆರೋಪ. ನೋಡಿ, ಅಲ್ಲಿನ ಬಾಂಗ್ಲಾದೇಶ್ ಪೀನಲ್ ಸೆಕ್ಷನ್ 295(a) ಪ್ರಕಾರ ಧರ್ಮ ನಿಂದನೆ ಮಾಡಿದ್ರೆ 2 ವರ್ಷ ಜೈಲು, ಸುಮಾರು 1 ಲಕ್ಷ ಅದಕ್ಕಿಂತ ಹೆಚ್ಚಿನ ದಂಡವನ್ನು ವಿಧಿಸ್ತಾರೆ ಅಲ್ಲಿನ ರೂಪಾಯಿ ಲೆಕ್ಕದಲ್ಲಿ. ಆದರೆ ಈ ದುಷ್ಟರು, ನೀಚರು, ಕಟುಕರು, ರಾಕ್ಷಸರು ಈತನನ್ನ ಆ ಒಂದು ಕಾರಣಕ್ಕೆ ಆತ ಕ್ಷಮೆ ಕೇಳೋ ತನಕ ಬಿಡಲ್ಲ. ಕ್ಷಮೆ ಕೇಳಿದ್ರೂ ಕೂಡ ಬಿಡೋದಿಲ್ಲ. ಅವನಿಗೊಂದು ಅವಕಾಶನೇ ಕೊಡೋದಿಲ್ಲ ತಿದ್ದುಕೊಳ್ಳೋದಕ್ಕೆ. ನೋಡಿ, ಅಲ್ಲಿ ಇದೇ ದೀಪು ಚಂದ್ರದಾಸ್ ಡೆಡ್ ಬಾಡಿಯನ್ನ, ಆಲ್ಮೋಸ್ಟ್ ಅರೆಬೆಂದಂತಹ ಸ್ಥಿತಿಯಲ್ಲಿದ್ದಂತಹ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಅಲ್ಲಿ ಧ್ರುವಜಿತ್ ದೇಬನಾಥ್ ಅನ್ನುವಂತಹ ಒಬ್ಬ ವೈದ್ಯ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮೂಲತಃ ಕೋಲ್ಕತ್ತಾದವರು. ಅವರೂ ಕೂಡ ಹೇಳಿದ್ದು, ನನ್ನ ವೃತ್ತಿ ಬದುಕಿನಲ್ಲಿ ಇಂತಹ ದೌರ್ಜನ್ಯಗೊಂಡಂತಹ ಮೃತದೇಹವನ್ನ ನಾನು ಪೋಸ್ಟ್ ಮಾರ್ಟಮ್ ಮಾಡಿರಲಿಲ್ಲ. ಅಲ್ಲಿ ಒಂದು ಸಾಲಲ್ಲಿ ಮೆನ್ಷನ್ ಮಾಡಿರೋದು, ಯಾಕಂದ್ರೆ ಬಹುಪಾಲು ಬಾಂಗ್ಲಾದ ಹಿಂದೂಗಳ ಟ್ವಿಟರ್ ಖಾತೆ, ಸಾಮಾಜಿಕ ಜಾಲತಾಣಗಳಲ್ಲಿ ದಾಖಲಾಗಿರುವ ಒಂದಷ್ಟು ಸತ್ಯಗಳು. ಆತನ ಮರ್ಮಾಂಗವನ್ನ ಜೀವಂತವಾಗ್ಲಿರುವಾಗಲೇ ಕಲ್ಲಲ್ಲಿ ಜಜ್ಜುತ್ತಾರೆ. ಎಷ್ಟೋ ಟ್ವೀಟ್ಗಳಲ್ಲಿ ಆ ಒಂದು ಸಾರಾಂಶವನ್ನ ಉಲ್ಲೇಖ ಮಾಡಿದ್ದಾರೆ. ವಿಶೇಷ ಅಂದ್ರೆ ನೋಡಿ, ಈ ದುಬಾಲಿಯಾ ಪಾರಾದಲ್ಲಿ, ಢಾಕಾದ ದುಬಾಲಿಯಾ ಪಾರಾದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಈ ಕುಟುಂಬ, ಅವನ ತಂದೆ ತಾಯಿ ಅವನಿಗೆ ಏನಾಯ್ತು ಕೊನೆಗೆ ಅನ್ನೋದನ್ನ ನೋಡದ ಮೇಲೆ ಕಣ್ಣಾರೆ ಎದೆ ಎದೆ ಬಡ್ಕೊಂಡು ಅಳ್ತಿದ್ದಾರೆ. ನನ್ನ ಮಗ ಓದ್ಕೊಂಡಿದ್ದ, ಅವನಿಗೆ ಕಾನೂನಿನ ಅರಿವಿತ್ತು, ಅವನಿಗೊಂದು ಅವಕಾಶ ಕೊಡಬೇಕಿತ್ತು, ಆದ್ರೆ ಅವ್ರು ಕೊಡ್ಲಿಲ್ಲ. ಕೊಂದು ಬಿಟ್ರು ನನ್ನ ಮಗನನ್ನ. ಜೀವಂತವಾಗಿ ಸುಟ್ಟು ಹಾಕೋದು. ಮೈಮನ್ ಸಿಂಗ್ ಏರಿಯಾದ ಒಂದು ಸರ್ಕಲ್ ನಲ್ಲಿ ಮರಕ್ಕೆ ಕಟ್ಟು ಹಾಕಿ ಸುಟ್ಟು ಹಾಕ್ತಾರೆ. ಅದಕ್ಕೂ ಮುಂಚೆ 40-45 ಜನ ದೊಣ್ಣೆ ಏನೇನ್ ಸಿಗುತ್ತೋ ಅದ್ರಲ್ಲೆಲ್ಲರಿಂದ ಹೊಡೆದಿರ್ತಾರೆ. ಆ ಡೆಡ್ ಬಾಡಿಯನ್ನ ಎಕ್ಸ್ಪ್ಲೈನ್ ಮಾಡಬಹುದೇ ವಿನಃ ತೋರಿಸೋದಕ್ಕಾಗಲ್ಲ. ಹಿಂದೆ ಮುಂದೆ ಯಾರಾದ್ರೂ ಕೆಲವರು ಬೈತಾರೆ, ನವರಂಧ್ರಗಳಿಂದ ನಿನಗೆ ಅಷ್ಟರ ಮಟ್ಟಿಗೆ ರಕ್ತಸ್ರಾವ ಆಗ್ತಿರುತ್ತೆ ಇಡೀ ದೇಹದಲ್ಲಿ. ಅಂತಹ ದೇಹವನ್ನ ಎತ್ಕೊಂಡೋಗಿ ಮರಕ್ಕೆ ಜೀವಂತವಾಗಿ ಕಟ್ಟಿ ಅಲ್ಲಿ ಸುಟ್ಟು ಹಾಕ್ತಾರೆ. ಇದು ಒಂದ್ ಕಡೆ ಆದ್ರೆ, ಇಲ್ಲಿ ಎಷ್ಟೋ ಮಟ್ಟಿಗೆ ಕ್ರೌರ್ಯ ಮೆರೆದಿದ್ದಾರೆ ಇದೇನು ಅನ್ನೋದು ನಿಮಗೆ ಗೊತ್ತಾಗೋದಕ್ಕಿಂತ ಮುಂಚೆ ಅಲ್ಲಿನ ಹ್ಯೂಮನ್ ರೈಟ್ಸ್ ಕಾಂಗ್ರೆಸ್ ಆಫ್ ಬಾಂಗ್ಲಾದೇಶ್ ಮೈನಾರಿಟಿ ಅನ್ನುವಂತಹ ಒಂದು ಸಂಸ್ಥೆ ಒಂದಷ್ಟು ಅಂಕಿಅಂಶಗಳನ್ನು ಕೊಡುತ್ತೆ. ಬಾಂಗ್ಲಾದೇಶದಲ್ಲಿ ಪ್ರತಿದಿನ 13 ಅತ್ಯಾಚಾರ ಪ್ರಕರಣ ಆದ್ರೆ ಅದರಲ್ಲಿ 8 ಪ್ರಕರಣ